ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದು ಲಾಗ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ನನ್ನ ಬರ್ತ್ಡೇ ಲಾಗು. ಸಂಜೆ ಹಂಗೆ ದೇವಸ್ಥಾನಕ್ಕೆ ಹೋದರೆ ಆಯಿತು ಬಿಡು ಅಂತ ಅಂದ್ಕೊಂಡು ಇನ್ನೇನು ಸುಮ್ಮನಾದೆ. ನಾನು ಬೆಳಗ್ಗೆಯಿಂದ ಏನು ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ, ಬರ್ತ್ಡೇ ಲಾಗ್ ಅಂತೇಳಿ. ಮಾಮೂಲಿ ಡೇ ಇದ್ದಂಗೆ ಇತ್ತು ಬಿಡು ಅಂತ ಸುಮ್ಮನಾಗಿ ಇನ್ನೇನು ಸಂಜೆ 4:15 ಹಂಗೆ ಆಂಟಿ ಮನೆ ಹತ್ರ ಹೋಗಿ ರೆಡಿಯಾಗಿ ಸ್ವಲ್ಪ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ತೆಗೆದ್ರು ನಮ್ಮ ಸಿಸ್ಟರು. ಹಾಗೆ ದೇವಸ್ಥಾನ ಹತ್ರ ಬಂದ್ವಿ. ಅಮ್ಮ ಅಂಗಡಿಗೆ ಹೋಗಿತ್ತು, ಹಾಗಾಗಿ ಲೇಟಾಗಿ ಹೋದರೆ ಆಗುತ್ತೆ ಅಂತೇಳಿ ಅಮ್ಮ ಬಂದ ತಕ್ಷಣವೇ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಆ ದೇವಸ್ಥಾನಕ್ಕಪ್ಪ ಅಂದರೆ ನಮ್ಮ ಚಳ್ಳಕೆರೆಯಲ್ಲಿರೋ ಚಳ್ಳಕೆರಮ್ಮನ ದೇವಸ್ಥಾನಕ್ಕೆ. ನಾನು ಈ ದೇವಸ್ಥಾನಕ್ಕೆ ಹೋಗದೆ ಒಂದು 2 ವರ್ಷ 3 ವರ್ಷನೇ ಆಯಿತು. ಯಾಕೆ ನಾನು ಮಾಮೂಲಿ ಡೇ ಇದ್ದಂಗೆ ಐತೆ, ಸ್ಪೆಷಲ್ ಏನಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ, ಯಾವ ಬರ್ತ್ಡೇ ಆಗಲಿ ಯಾವ ಹಬ್ಬ ಏನೇ ಆದ್ರೂ ಮಾಮೂಲಿ ಡೇ ಇದ್ದಂಗೆ ಇರುತ್ತೆ ಅವರಿಗೆ. ನನಗಂತಲ್ಲ, ಕೆಲವು ಹೆಣ್ಮಕ್ಳು, ಎಷ್ಟೋ ಹೆಣ್ಮಕ್ಳಿಗೆ ಅದೇ ಥರನೇ ಅನ್ಸೋದು ಮಾಮೂಲಿ ಡೇ ಅಂತೀನಿ. ಅಷ್ಟು ಅವ್ರಿಗೇನು ಎಕ್ಸೈಟ್ಮೆಂಟ್ ಅಂತಾರಲ್ಲ, ಅದು ಏನೂ ಇರಲ್ಲ. ಹಾಗೆ ಹಂಗಂದೆ. ಇನ್ನೇನು ಒಳಗಡೆ ಹೋದ್ವಿ. ದೇವಸ್ಥಾನದ ಒಳಗಡೆ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ತುಂಬಾ ಇಷ್ಟ ಆಯಿತು. ಇನ್ನೇನು ಹಣ್ಣುಕಾಯಿ ಮಾಡಿಸ್ಕೊಂಡು ಮನೆ ಬರೋದಂತ ಅಂದ್ಕೊಂಡಿದ್ವಿ. ಅಮ್ಮ ಇದ್ದು ಇಲ್ಲೇ ಏನಾದರೂ ತಿಂದೋಗೋಣ ಅಂತ ಅಂದರು. ಸರಿ ಅಮ್ಮ ಅಂತಂದೆ. ಇನ್ನೇನು ಅಲ್ಲೇ ತಿನ್ನೋದಾಗಲ್ಲ ಅಂತ ಗೊತ್ತಾಯಿತು. ನನ್ನ ಚಿಕ್ಕ ಮಗ ಸ್ವಲ್ಪ ಬೇಗನೆ ಇದ್ದಿದ್ದ, ಮಧ್ಯಾಹ್ನ ಹೊತ್ತು ಅವನಿಗಲ್ಲೇ ಸಂಜೆ ನಿದ್ದೆಗಂತೇಳಿ ಹಠ ಮಾಡ್ತಿದ್ದ. ಹಾಗಾಗಿ ಅಮ್ಮ ಸುಮ್ಮನೆ ಕಟ್ಸ್ಕೊಂಬಿಡು, ಮನೆಗೆ ಹೋಗಿ ತಿಂದರೆ ಆಗುತ್ತೆ ಅಂತೇಳಿ ಸರಿ ಅಂತ ಅಮ್ಮನ ಟ್ರೀಟ್ ಇವತ್ತು ನನ್ನ ಬರ್ತ್ಡೇಗೆ ಅಮ್ಮ ಕೊಡಿಸ್ತಿದ್ದಾರೆ. ಹಾಗೆ ಇನ್ನೇನು ಹೊರಗಡೆ ನೋಡ್ರಿ ಎಲ್ಲ ನಮ್ಮ ಮನೆಯವರು ವೀಡಿಯೋ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ಹೊರಗಡೆ ದೇವಸ್ಥಾನದಲ್ಲೇ. ಇನ್ನೇನು ಕಟ್ಸ್ಕೊಂಡು ಹೋಗೋಣ ಅಂತೇಳಿ ಇನ್ನೇನು TV ಹತ್ರ ಬಂದು ಊಟ ಕಟ್ಸ್ಕೊಂಡು ಬಂದು ಮನೆಗೆ ಕುಂತ್ಕೊಂಡು ಸಮಾಧಾನದಾಗ ಊಟ ಮಾಡಿದರೆ ಆಗುತ್ತೆ ಅಂತೇಳಿ ರೋಟಿ ದಾಲು ಹಾಗೆ ಗೀ ರೈಸು ಮಸಾಲ ರೈಸು ಎಲ್ಲ ತಗೊಂಬಂದಿದ್ರು. ಇನ್ನೇನು ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಕುಂತ್ಕೊಂಡ್ವಿ. ಆಗಲೇ ಫೋನ್ ಮಾಡಿದ ನನ್ನ ತಮ್ಮ, ನಮ್ಮ ಮನೆಯವರಿಗೆ, ನನಗೆ ಮಾಡಿದ್ದಿಲ್ಲ ಫೋನು. ಅಕ್ಕನ ಕರ್ಕೊಂಡು ನಾಗರಕಟ್ಟೆ ಹತ್ರ ಬಾ ಮಾಮ ಅಂತೇಳಿ. ನಾನು ಯಾಕೆ ಅಂತೇಳಿ ನಾನು ಅಮ್ಮ ಹಾಗೆ ಮಕ್ಕಳು ಎಲ್ಲರೂ ಹೋದ್ವಿ. ಅಲ್ಲಿ ನಾಗರಕಟ್ಟೆ ಹತ್ರ ಕೇಕ್ ಕಟ್ ಮಾಡಿಸೋ ಪ್ಲ್ಯಾನ್ ಇತ್ತಂತೆ. ಅವನು ಕೆಲ್ಸಕ್ಕೆ ಹೋಗಿದ್ದ, ಆಲ್ಟಿಂಗ್ ಕೆಲಸಕ್ಕೆ ಬಳ್ಳಾರಿಗೆ ಅಂತೇಳಿ. ಅವ್ನು ಬರೋಕ್ಕಾಗಲ್ಲ ಅಂತೇಳಿ ಅವ್ರ ಫ್ರೆಂಡ್ಸಿಗೆ ಹೇಳಿದ್ದ. ಅವರೆಲ್ಲ ನನ್ನ ತಮ್ಮರೇನೆ. ಹಾಗಾಗಿ ಅವರು ಪಾಪ ಎಷ್ಟೆಲ್ಲ ಕಷ್ಟ ಬಿದ್ದು ಡೆಕೋರೇಷನ್ ಎಲ್ಲ ಮಾಡಿಕೊಂಡು, ಅಲ್ಲಿ ನಾಗರಕಟ್ಟೆ ಹತ್ರ ಚೂರು ಕತ್ಲಾಗುತ್ತೆ ಅಂತೇಳಿ ಅವರವರೇ ಮಾತಾಡಿಕೊಂಡು ನಾವು ಬಂದಿದ್ದು ಸ್ವಾಮಿಗುದ್ದಿ ರೋಡ್ ಇದೆಯಲ್ಲ, ಬೈಪಾಸು, ಅಲ್ಲಿಗೆ ಬಂದು ಕೇಕ್ ಕಟ್ ಮಾಡಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯೋದಿಲ್ಲ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ನ. ಅಷ್ಟು ಚೆನ್ನಾಗಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಈ ವಿಡಿಯೋ ಮುಖಾಂತರ ನನ್ನ ತಮ್ಮರಿಗಾಗಲಿ ನನ್ನ ತಮ್ಮನಿಗಾಗಲಿ ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ಟು ಬ್ರದರ್ಸ್ ಅಂತ ಹೇಳ್ತಾ, ಪಾಪ ಅವರೆಲ್ಲ ಎಷ್ಟೆಲ್ಲ ಎಫೆಕ್ಟ್ ಹಾಕಿ ನನ್ನ ತಮ್ಮರು ಅಷ್ಟೆಲ್ಲ ಇದು ಮಾಡಿದರು. ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ತಮ್ಮ ಫೋನ್ ಮಾಡಿದ್ದ ವಿಶ್ ಮಾಡಬೇಕಂತೇಳಿ. ನಾನು ಬರೋಕ್ಕಾಗಲ್ಲ ಬರ್ತ್ಡೇ ದಿನ, ಇನ್ನೂ ಕೆಲಸ ಇದೆ ಅಂತ ಹೇಳ್ದೆ. ಸರಿ ಬಿಡು ಅಂತ. ಏನು ಮಾಡಿದ್ದೆ ಸ್ಪೆಷಲ್ ಅಡುಗೆ, ಏನು ಮಾಡ್ತಿದ್ದೆ ಅಂತ ಎಲ್ಲ ಕೇಳ್ದೆ. ನಾನು ಏನು ಸ್ಪೆಷಲ್ ಅಡುಗೆನೂ ಮಾಡಿಲ್ಲ, ನಾನು ಏನು ಮಾಡಿಲ್ಲ ನೋಡು ಅಂತಿದ್ದೆ. ಯಾಕೆ ಅಂದರೆ ನಾನು ಏನು ಮಾಡಿಲ್ಲ ಅಂತ. ಅವನು ನನ್ನ ತಮ್ಮನೂ ಇರಬೇಕಾಗಿತ್ತು ಇಂಥ ಸೆಲೆಬ್ರೇಷನ್ನಿಗೆ ಅಂತ ನನಗೆ ತುಂಬಾ ಒಂಥರ ಬೇಜಾರಾಯಿತು. ಒಂದು ಕಡೆ ಅವನದೇ ಇದೆಲ್ಲ ಪ್ಲ್ಯಾನ್ ಎಲ್ಲ, ಈ ಥರ ಮಾಡಿರಿ ಅಂತೇಳಿ, ಈ ಥರನೇ ಇದು ಮಾಡಿರಿ ವೀಡಿಯೋ ಮಾಡಿರಿ ಅಂತ ಎಲ್ಲ ವೀಡಿಯೋ ಹಾಕ್ಸ್ಕೊಂಡು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಕೂಡ, ಹಾಗೆ ಯೂಟ್ಯೂಬಲ್ಲೂ ಪೋಸ್ಟ್ ಮಾಡಿದ್ದೀನಿ ಅದು ವೀಡಿಯೋ. ಅವನೇ ಎಡಿಟ್ ಮಾಡಿ ರಾತ್ರಿ ಎಷ್ಟೊತ್ತಾದ್ರೂ ವೀಡಿಯೋ ಎಡಿಟ್ ಮಾಡಿ ನನಗೆ ಹಾಕಿದ್ದ. ಅವನಿಗೆ ತುಂಬಾ ಖುಷಿ, ನನ್ನನ್ನು ಖುಷಿ ಪಡಿಸೋದಕ್ಕೆ ಅವನು ತುಂಬಾ ಖುಷಿಯಾಗಿ ಎಫೆಕ್ಟ್ ಹಾಕಿ ಕೆಲಸ ಮಾಡಿ ಹಾಗೆ ನನ್ನನ್ನು ಖುಷಿಯಾಗಿ ಇರಿಸ್ತಾನೆ. ಅದಕ್ಕೆ ನನಗೆ ತುಂಬಾ ಇಷ್ಟ. ಇನ್ನೇನು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದೀನಿ. ಅಲ್ಲ ಕಾಣಾಗಿದ್ದಿಲ್ಲ, ಎಲ್ಲ ಹೋಗ್ಯಾವಲ್ಲಿ ಬಾರಪ್ಪ. ಅದೇ ಏನು ಹೇಳಲ್ಲಿ ನೋಡ ಇಲ್ಲಿ ಅದು ಅದೇ
ನೀನು ಅನಂತ ಬೇರೆ ಕಡೆ ಅದ್ರಾಗೆ ಖಾಲಿ ಆಗೈತೆ ಪೆಟ್ರೋಲ್ ಬೇರೆ ಎಷ್ಟೋ ಹೆಣ್ಮಕ್ಳ ಕನಸು ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದಾಗಲಿ ಕೇಕ್ ಕಟ್ ಮಾಡೋದಾಗಲಿ ಎಷ್ಟೋ ಜನರು ಆಸೆ ಪಡ್ತಾನೇ ಇರ್ತಾರೆ. ನನಗೆ ಇದೊಂದು ತುಂಬಾ ಇಷ್ಟ ಆಯಿತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ನು. ನಾನು ಸುಮ್ಮನೆ ಹುಡುಗಾಟಕ್ಕೆ ಒಂದು ರೀಲ್ ಕಳಿಸಿದ್ದೆ ನನ್ನ ತಮ್ಮನಿಗೆ, ಈ ಥರ ಮಾಡ್ಕೊಬೇಕು ಬರ್ತ್ಡೇ ಸೆಲೆಬ್ರೇಷನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಂತ ಸುಮ್ಮನೆ ಒಂದು ವಿಡಿಯೋ ಕಳಿಸಿದ್ದೆ. ಅವನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಈ ಥರ ಮಾಡಬೇಕು ನಮ್ಮ ಅಕ್ಕನ ಬರ್ತ್ಡೇ ಅಂತೇಳಿ ಅವನು ಈ ಥರ ಪ್ಲ್ಯಾನ್ ಮಾಡಿದ್ದ. ನನಗೆ ತುಂಬಾ ಖುಷಿ ಆಯಿತು. ಯಾಕೆ ನಾನು ಇನ್ನೂ ಸ್ವಲ್ಪ ಮುಂದೆ ಹಾಕೊಳಕ್ಕೆ ಹಿಂದಕ್ಕೆ ಹೋಯ್ತದ ಈ ಕಡೆ ನಾವಣ್ಣ ತಿನ್ನಿ ಕೊಡೋಷ್ಟೊಳಗೆ ನನ್ನ ತಮ್ಮರಿಗೆ ಇನ್ನೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಅಂತ ಹೇಳ್ತಾ ಎಲ್ಲರಿಗೂ. ಹಾಗೆ ಇಷ್ಟು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.